ಸ್ವಾಮಿ, ಮದನ ಚಂದ್ರನನ್ನ ನಂಬಿ ಇಲ್ಲಿವರೆಗಾಗಿ ನಾನು ಬಂದವಳು. ಅವನು ಒಳ್ಳೆಯವನು ಎನ್ನುವುದಾಗಿ ನಾನು ಭಾವಿಸಿಕೊಂಡು ಅವನ ಎಲ್ಲಾ ಮಾತನ್ನ ಕೇಳಿದವಳಿದ್ದೇನೆ. ನಾನು ನನಗೆ ಮೋಸವನ್ನ ಮಾಡಿಬಿಟ್ಟ. ನನಗಾಗಬೇಕು ಇದು, ಇಲ್ಲಂತಾದ್ರೆ ಅಂದು ವಂಶಿಯೇ ಆಡಿದ್ದಾನೆ. ಮಾಲಿನಿ, ನಿನ್ನನ್ನ ನಾನು ಮದುವೆ ಆಗ್ತೇನೆ, ನನ್ನನ್ನ ಮದುವೆ ಆಗ್ತೀಯಾ ಎನ್ನುವುದಾಗಿ ಕೇಳಿದಾಗ ಅವನನ್ನ ತಿರಸ್ಕಾರ ಮಾಡಿ ಇವನ ಜೊತೆ ನಾನು ಬಂದವಳು. ನನಗಾಗಬೇಕಾದದ್ದೇ ಸ್ವಾಮಿ. ಇವನನ್ನ ಹೀಗೆ ಸುಮ್ಮನೆ ಬಿಟ್ಟಿದ್ದೆ ಹೋದಂತಾದ್ರೆ ನನ್ನಂತ ಅದೆಷ್ಟೋ ಹೆಣ್ಣು ಮಕ್ಕಳ ಬಾಳೆನ್ನುವುದು ಹಾಳಾಗ್ತದೆ. ಇವನನ್ನ ಸುಮ್ಮನೆ ಬಿಡಬಾರದು. ಅವನಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕು. ಸರಿಯಾದ ಸಮಯವನ್ನು ಕಾಯ್ತೇನೆ ನೋಡುವ. ಕೆಲವಷ್ಟು ಕಾಲಗಳೇ ಕಳೆದು ಹೋಯಿತು. ಸದಾಕಾಲ ರಾಜಕುಮಾರನ ಸೇವೆಯಲ್ಲಿ ನಾನು ನಿರತನಾಗಿದ್ದೆ. ಹಾಗಂತ ಈಗೀಗ ವಂಶೀಯ ಮನಸ್ಸಿನ ಬದಲಾವಣೆಗಳನ್ನು ನಾನು ಕಾಣ್ತಾ ಇದ್ದೇನಲ್ಲ. ಹೌದು, ಕೆಲವಷ್ಟು ಪುಣ್ಯ ಕ್ಷೇತ್ರಗಳ ಸಂದರ್ಶನ ಮಾಡುವುದರಿಂದ ಮನುಷ್ಯನಾದವನ ಮನಸ್ಸಿನ ಬದಲಾವಣೆಗಳು ಹೊಂದುತ್ತದೆ. ಹೆಚ್ಚಾಗಿ ಪ್ರಕೃತಿಯ ಸೌಂದರ್ಯವನ್ನು ಕಾಣುವುದರಿಂದ ಮನುಷ್ಯನ ಮನಸ್ಸಿನ ಬದಲಾವಣೆಗಳನ್ನು ಕಾಣುವುದಕ್ಕೆ ಸಾಧ್ಯತೆ ಆಗ್ತದೆ. ಈ ವಂಶಿ ಕೂತುಕೊಂಡೇ ಇರುವುದಲ್ಲ, ಈ ಊರಿನಲ್ಲಿ ಒಮ್ಮೆ ಸುತ್ತಾಡಿ ಬಂದರೆ ಹೇಗೆ ಎನ್ನುವುದಾಗಿ. ವಂಶಿ ಕೂತುಕೊಂಡಿರುವುದಲ್ಲ, ವಂಶಿ ಆಶ್ಚರ್ಯವನ್ನ ಕಂಡೆ. ಎಲ್ಲಿ ಆಚಾರ್ಯ ಕಂಡೆ? ಆಶ್ಚರ್ಯ ಏನು? ಈಗ ತಾನೇ ರೆಕ್ಕೆ ಬಿಚ್ಚಿ ಹಾರಲು ಆರಂಭಿಸಿರುವ ಹೊಸ ಹಕ್ಕಿ ಕರ್ಕೊಂಡು ತಿರುಗಾಡ್ತಿದ್ಯಲ್ಲ, ಯಾವ ಹಕ್ಕಿ ಅದು? ಇದು ಟ್ಯಾಂಕ್ ಹಕ್ಕಿ. ವಂಶಿ, ಇದು ಗುಮ್ಮ ಹಕ್ಕಿ, ಇದು ಮಿಂಚೋಳ ಹಕ್ಕಿ. ನನಗೆ ಗೊತ್ತಾಯ್ತು ನೀನು ಹಕ್ಕಿ ಹಿಡಿಲಿಕ್ಕೆ ಬಂದಿದ್ದಂತ. ಹಕ್ಕಿ ಹಿಡಿಯುವುದಾದ್ರೆ ಕೈಯಲ್ಲಿ ಬಲ ಇರುವುದಿಲ್ಲ. ಬಲ ಇಲ್ಲದೆ ಇದ್ರೆ ಏನಂತೆ, ಬಲ ಉಂಟಲ್ಲ. ಅದು ಉಂಟು. ಈ ಬಲ ಹೇಗುಂಟು? ನೀ ದಿವಸ 3 ಹೊತ್ತು ಎಂತ ಕುಡಿತೆ ಎಂತ ತಿಂತೀಯೋ ಮಾಡಿದೆ. ಅದು ನಾನು ಯಾರಿಗೂ ಹೇಳುದಿಲ್ಲ. ಹೇಳಿದ್ರು ಕಡೆ ಅವರು ಹಾಗೆ ಬೀಗ್ತಾರೆ. ಮೊದಲೆಲ್ಲ ನೀನು ಹೀಗಲ್ಲ, ಈಗಲ್ಲ. ಒಬ್ಬನೇ ತಿರುಗಾಡ್ತಿದ್ದವ. ಈಗ ಒಂದು ಹೆಣ್ಣಿನ ಜೊತೆ ತಿರುಗಾಡ್ತಿದ್ಯಲ್ಲ. ಹೊಡೆದು ಬಿಡ್ತೇನೆ ಹೇಳ್ಕೊಂಡು. ನಾನಂತ ಸ್ವಭಾವದವನೇ ಅಲ್ಲ. ನಾನು ಹಾಗೆಲ್ಲ ತಿರುಗಾಡಕ್ಕೆ ಹೋಗುವುದಿಲ್ಲ. ನನ್ನಷ್ಟಕ್ಕೆ ನಾನು ಕುಳಿತುಕೊಂಡಿದ್ದೆ. ನನಗೆ ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ದು ಇವಳೇ. ಗೊತ್ತಾಯ್ತು, ಬರಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದ. ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಬರಬೇಕಲ್ಲ. ಎಂತ ಮಾಡ್ತೇನೆ ನೋಡು. ಒಂದು ಮಾತು ಕೇಳ, ನೀನು ಬೇಡ ಅಂತ ನಂಗೆ ತಿಳ್ಕೊ. ಬಲಂತ ಭೂಮಿಯಲ್ಲಿ ಹುಟ್ಟಿ ಹೆಣ್ಣವರ ತೀರ ತಲೆಗೆ ಕೈ ಹಾಕುವುದಕ್ಕೆ ಮುಂದಾಗುತ್ತಾ ಇದ್ದೀಯೋ. ನಿನ್ನ ಹಾಗೆ ರಾವಣನಂತೆ ಅದಷ್ಟೇ ಜನ ಹುಟ್ಟಿ ಬಂದರೂ ಕೂಡ ನಿಮ್ಮಂತರ ಯಾದನ ಬೆಟ್ಟುವುದಕ್ಕಾಗಿ ರಘುವಂಶದ ರಾಜವಂಶದಲ್ಲಿ ಹುಟ್ಟಿ ಬಂದಿದ್ದೇವೆ. ಬಿಟ್ಟು ಹೋಗ್ತೀಯೋ ಬಿಟ್ಟು ಸಾಯ್ತೀಯೋ. Thank you.
ಸರಿಯಾಗಿ ಗೊತ್ತಿದ್ದ ಪ್ರವೇಶ ಮಾಡಿದವ. ಇದು ರಸಮಯ ಸನ್ನಿವೇಶ. ನವರಸಗಳ ಗಂಧಗಾಳಿ ಗೊತ್ತಿಲ್ಲದವನು. ಅದು ಗೊತ್ತಿದ್ದೇ ಈ ಕೆಲಸ ಮಾಡ್ತಾ ಇದ್ದೇನೆ, ಆಸ್ವಾದಿಸಬೇಕು. ಅದು ಎಲ್ಲಿ ಯಾವಾಗ ಎಷ್ಟೊತ್ತಿಗೆ ಅನ್ನೋದುಂಟು. ಶಿವ ಪೂಜೆಗೆ ಕರಡಿ ಬಂದ ಹಾಗೆ ಒಮ್ಮೆಲೆ ಪ್ರವೇಶ ಮಾಡಿದವ ನೀನು. ನೀನು ಹೋದಲ್ಲಿ ಎಲ್ಲ ಶಿವ ಪೂಜೆ ಮಾಡಿದ್ರೆ ಕರಡಿ ಬಾರಿರ್ತದ. ಮೂಸಣ್ಣಿನ ಅಪ್ಪ ಮೂಸಿ ಮೂಸಿ ಹೀಗಾಗಬೇಕಿತ್ತು. ಈಗ ಮೂಸಿದ್ರೆ ಹೇಗಾಗ್ತಾರಂತ ನಿಮಗೆ ಅನುಭವ ಉಂಟು ನೋಡಿ. ಅನುಭವಕ್ಕೆ ಶರಣು. ರಾಗವನ್ನು ತೆರೆದಿ ಬರ್ತೀಯ ಬಂದಿದ್ದಾನೆ. ಹಾಗೆ ಬರ್ತಿ ಅಂತಾದ್ರೆ ಪ್ರತಿಸ್ಪರ್ಧಿ ರಾವಣನ ತೆರೆದು ಬಂದಿದ್ದೇನೆ. ನಿನ್ನ ಜೀವನ ಗೊತ್ತಾಗ್ತದೆ. ಏನಂತ? ನೀನು ರಾವಣ ಅಲ್ಲ, ಅವನು ತಮ್ಮ ಕುಂಭಕರ್ಣ. ಲಾವಣ್ಯ, ನನ್ನ ಹೆಸರು ಗೊತ್ತುಂಟು. ನಿನ್ನ ಕುರಿತಾದ ಸಂಪೂರ್ಣ ವಿಚಾರವನ್ನು ಇವನಿಂದ ನಾನು ಕೇಳಿ ತಿಳಿದುಕೊಂಡು ನಾನೇ ಹೇಳಿ ಕರ್ಕೊಂಡು ಬಂದವನು. ಹಾಗತ್ತ ನಿನ್ನ ರಕ್ಷಣೆ ಮಾಡಿದವ ಅಂಗಡಿಗಳಿಗೆ ನೆತ್ತ ಬೇಡ. ಆ ಕಡೆಯಲ್ಲಿ ಹೋಗುತ್ತಾ ಇದ್ದಲ್ಲ ವಂಶಿ, ಅವನಿಗೆ ನಾನು ಒಡ ಹುಟ್ಟಿದವ. ಹೆಸರು ವಿಕ್ರಮ ಆಚಾರ. ಆಚಾರ ವಿಚಾರವನ್ನು ಬಲ್ಲವ ಅಂತೇಳಿ. ಓ ಪರಮ, ಅಣ್ಣ ನಡುದಾರಿಯಲ್ಲಿ ಕೈ ಬಿಟ್ಟರೇನಂತೆ? ನಮ್ಮ ನಡುದಾರಿಯಲ್ಲಿ ಕೈ ಎತ್ತಿದ್ನಲ್ಲ, ದೇವರು ದೊಡ್ಡವ. ಜೀವನದ ಪ್ರಸಂಗದಲ್ಲಿ ಅಣ್ಣ ಕೈ ಬಿಟ್ಟರು, ತಮ್ಮ ಕೈ ಬಿಡಲ್ಲ. ಆದ್ರೆ ಇವತ್ತಿನ ಮಟ್ಟಿಗೆ ಯಾರೇ ಕೈ ಬಿಟ್ಟರು ಕೂಡ ನೀನೊಬ್ಬಳಿದ್ದೇನು, ಅದು ಸಮಸ್ಯೆ ಅಲ್ಲ. ಹಾಗಾಗಿ ಯೋಚನೆ ಮಾಡುವಂತ ಅಗತ್ಯವೇ ಇಲ್ಲ. ಈ ರೀತಿಯಲ್ಲಿ ನಿನ್ನ ಪರಿಸ್ಥಿತಿ ಆಗುವುದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣ ಯಾರು ಕಳಿದ್ರೆ ನನ್ನ ಅಣ್ಣ ತಾನೆ. ಅವ ಮಾಡಿದ ತಪ್ಪಿಗೆ ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ. ಕ್ಷಮೆ ಕೇಳಬೇಕು. ಇಲ್ಲದೆ ಹೋದ್ರೆ ನಿಮ್ಮ ಅಣ್ಣ ಈಗಾಗಲೇ ಯಾವುದೋ ಒಂದು ವಿಚಾರವಾಗಿ ಆಘಾತಗೊಂಡು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಒಮ್ಮೆ ಮುಗ್ಧರಾಗಿರ್ತಾರೆ, ಮತ್ತೊಮ್ಮೆ ಸಿಡುಕಿನಿಂದ ಇರ್ತಾರೆ, ಯಾವಾಗಲೂ ಮೂಕವಾಗಿ ಇರ್ತಾರೆ. ಮತ್ತು 4 ತಿಂಗಳಾಯ್ತು ಅವನ ಮನಸ್ಸೇ ಸರಿ ಇಲ್ಲ. ಹಾಗೆ ದಿನ ಕಳೆದ ಹಾಗೆ ಎಲ್ಲವೂ ಸರಿಯಾಗ್ತದೆ, ಸುಧಾರಿಸಿಕೊಳ್ಳದೆ ಸರಿ. ಅರಮನೆ ಹತ್ರ ಹೊರಟವ ಜೊತೆಗೂಡಿಕೊಂಡು ಹೋಗ್ತೇನೆ. ಶುಭವಾಗಲಿ ಇರ್ತೀನಿ ಮಗನೇ. ನೀನು ಬಂದು ಬಹಳ ಸಂತೋಷವಾಯಿತು. ಆರೋಗ್ಯವಾಗಿದ್ದೆ ಮಗನೇ. ಅಣ್ಣಯ್ಯ, ನಿನ್ನನ್ನು ನೋಡಿ ತುಂಬಾ ಸಂತೋಷ ಆಯ್ತು. ಆದೀತು. ಹೇಗಿದ್ದವ, ಹೇಗಾದೆ ಅಣ್ಣ? ಬದಲಾವಣೆ ತಗದ ನಿಯಮ ತಾನೆ. ಇಷ್ಟೊತ್ತಿಗಾದ್ರೂ ನಿನ್ ಪ್ರವೇಶ ಆಯ್ತಲ್ಲ. ಇವತ್ತು ನಾನು ತಡ ಆದ್ರೂ ಬಹಳ ಬೇಗ ಬಂದಿದ್ದೇನೆ. ಒಬ್ಬನೇ ಬಂದೇನ ಅಲ್ವೇ? ಮತ್ತೆ ಅಲ್ಲ ಆ ಕಡೆ ನಿಂಗಳು. ವಿದ್ಯಾಭ್ಯಾಸಕ್ಕೆ ಗುರುಮಠಕ್ಕೆ ಹೋದವನು ವಿದ್ಯೆಯನ್ನು ಆರಿಸಿಕೊಂಡು ನೇರವಾಗಿ ಅರಮನೆಗೆ ಬರುವುದು ಬಿಟ್ಟು ಕೆಟ್ಟವರ ಸಹವಾಸ ಮಾಡಲಿಕ್ಕೆ ಯಾಕೆ ಹೊರಟಿಯೋ? ನಾನು ಮತ್ತೊಂದದ್ದು ಅವಳು ಎಲ್ಲಿ ಸಿಕ್ಕಿದ್ದು? ಯಾಕೆ ಕಳೆದಂದ ಮನೆಗೆ ತಪ್ಪು ಮಾಡ್ತಾ ಇದ್ದೆ ವಿಕ್ರಮ. ಅವಳಿ ಮನೆಯಲ್ಲಿ ಇರಬಾರದು ಎಂಬ ಕಾರಣಕ್ಕೆ ನಾನೇ ಮನೆಗೆ ಹೊರಗಡೆ ಕಳಿಸಿದ್ದೇನೆ. ಕಳೆದೊಂದು ತಪ್ಪು ಮಾಡ್ತಾ ಇದ್ದೀಯೋ? ನೀ ಮಾಡಿದ ತಪ್ಪಿಗೆ ಶಿಕ್ಷೆ ಏನು ಕೇಳು. ನನ್ನ ನಿನ್ನ ಸಂಬಂಧ ಇವತ್ತಿಗೆ ಏನ್ ಮುಖ ನೋಡ್ತೀಯ? ಮಗ ಏನ್ ಮಾಡಿಬಿಟ್ಟೇನ? ನೀನು ಬಂದಾಗ ನಾವೆಲ್ಲರೂ ಸಂತೋಷ ಪಟ್ಟವರು, ಆ ಸಂತೋಷವನ್ನೇ ಹಾಳು ಮಾಡಿಬಿಟ್ಟೆ ಅಲ್ಲ. ನನ್ನಿಂದ ನಿಮ್ಮ ಸಂತೋಷ ಅಲ್ಲದೆ ಹೋದ್ರೆ ಅವಳು ಈ ಅರಮನೆಗೆ ಬರಬಾರದೆನ್ನುವ ಕಾರಣಕ್ಕಾಗಿ ಅವಳನ್ನು ಅಣ್ಣನೇ ಬಿಟ್ಟು ಬಂದದ್ದು. ಮತ್ತೆ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದು ನಮ್ಗೆಲ್ಲ ಯಾಕೆ ಬೇಸರ ಮಾಡ್ತಿದ್ಯಾ ಅಣ್ಣ ನೀನು? ಮಗನೇ ವಿಕ್ರಮ, ಯಾಕೆ ತಪ್ಪು ಮಾಡಿಬಿಡ್ತಿ ಮಗನೇ? ಜನಕ ಮದಮೇದ ಮೊದಲ ಚಂದ್ರ ಕಾಮುಕ ತಲದಿಂದ ಅವಳ ತೀರ ಸೆರಗಿಗೆ ಕೈ ಹಾಕುವುದಕ್ಕೆ ಮುಂದಾದ. ಅಣ್ಣನ ಸೇವೆಗಾಗಿ ಬಂದಂತೆ ಹೇಳ್ತಾರೆ. ಅವಳ ಮಾನ ಪ್ರಾಣ ರಕ್ಷಣೆ ಮಾಡಿದ್ದು ನನ್ನ ತಪ್ಪು. ಸಾಕು ಮಗನೇ, ಬಲಾತ್ಕಾರ ಎನ್ನುವಂತ ಶಬ್ದದ ಅರ್ಥವೇ ಇಂಥವರಿಗೆ ಗೊತ್ತಿಲ್ಲ. ಹಣಕ್ಕಾಗಿ ಯಾವ ನಟನೆ ಬೇಕಾದ್ರೂ ಮಾಡ್ತಾರೆ. ಇವಳು ಯಾರು, ಇವಳು ಎಲ್ಲಿಂದ ಬಂದಿದ್ದಾಳೆ ಅದು ನಿನಗೆ ಗೊತ್ತಾ? ಗೊತ್ತಿಲ್ಲ. ವೇಶ್ಯ ಮನೆಯಿಂದ ಬಂದಿರುವಂತಹ ಇವಳೊಬ್ಬಳು ವೇಶ್ಯೆ. ಬದಲಾಗಿ
ನನ್ನನ್ನು ವೇಷ ಎನ್ನುವುದಾಗಿ ಯಾವ ಕಾಲಕ್ಕೂ ಕರಿಬೇಡಿ ದೊರೆಗಳಿಗೆ, ಕರಿಬೇಡಿ. ನಿಮ್ಮ ಮನೆಯ ಆಳು ನಾನಿದ್ದೇನೆ, ನನಗೆ ಬರಿದ್ದಾರೆ ಎನ್ನುವುದುಂಟು. ಹಾಗಂತ ನಾನು ವೇಷೆ ಅಲ್ಲ. ವೇಷಾಗ್ರಹದಲ್ಲಿ ನಾನು ಬೆಳೆದಿರಬಹುದು. ಅದು ವೇಷೆಯ ಮಗಳು ನಾನಲ್ಲ, ದನಪಾಲನ ಮಗಳು ನಾನಲ್ಲ. ಯಾವುದೋ ತಂದೆ ತಾಯಿಗಳಿಗೆ ತಮ್ಮ ಬಸಿರಿನ ಭಾರವನ್ನು ಹೊರುವುದಕ್ಕೆ ಕಷ್ಟವಾಯಿತು ಏನು, ಹಾಳು ಗುಡಿಯಲ್ಲಿ ನನ್ನನ್ನು ಬಿಟ್ಟು ಹೋಗಿದ್ರಂತೆ. ಆ ದಾರಿಯಲ್ಲಿ ಸಾಗಿ ಬಂದಂತಹ ದನಪಾಲ ನನ್ನ ಎತ್ತಿ ತಂದು ಸಾಕಿದ್ದಾರೆ. ಕಾಗೆಗಳ ಹಿಂದಿನ ಮಧ್ಯದಲ್ಲಿ ಕೋಗಿಲೆಯೂ ಇರುತ್ತದೆ. ಹಾಗಂತ ಯಾವ ಕಾಲಕ್ಕೂ ಕೋಗಿಲೆಯನ್ನು ಕಾಗೆ ಎನ್ನುವುದಾಗಿ ನಾವು ಬಿಂಬಿಸಬಾರದಲ್ವೇ ಹೇಳಿ. ವಸಂತ ಕಾಲ ಬಂದಾಗ ಗೊತ್ತಾಗ್ತದೆ ಕಾಗೆ ಯಾವುದು ಕೋಗಿಲೆ ಯಾವುದು ಎನ್ನುವುದಾಗಿ. ಕಾಸರ್ಕನ ವನದ ಮಧ್ಯದಲ್ಲಿ ಶ್ರೀಗಂಧವು ಬೆಳೆದಿರ್ತದೆ. ಹಾಗಂತ ಕಾಸರ್ಕನ ವನದ ಮಧ್ಯದಲ್ಲಿ ಬೆಳೆದಿದೆ ಎನ್ನುವ ಕಾರಣಕ್ಕಾಗಿ ಶ್ರೀಗಂಧವನ್ನು ಕಾಸರ್ಕ ಎನ್ನುವುದಾಗಿ ನಾವು ತಿಳಿಯಬಾರದಲ್ವ. ಆ ಶ್ರೀಗಂಧದ ಪರಿಮಳ ಇರುವುದು ಯಾವ ಕಾಲಕ್ಕೂ ಬಿಟ್ಟುಕೊಡುವುದಕ್ಕೆ ಸಾಧ್ಯತೆ ಇಲ್ಲ ದೊರೆಗಳು. ತುರುಚಿಯ ಗಿಡದ ಮಧ್ಯದಲ್ಲಿ ಬೆಳೆದಿರುವಂತ ತುಳಸಿ ನಾನಿದ್ದೇನೆ. ಇಲ್ಲಿವರೆಗೆ ನಾನು ಶೀಲವತಿಯಾಗಿ ಬೆಳೆದಿದ್ದೇನೆ, ಮುಂದೆ ನಾನು ಶೀಲವತಿಯಾಗಿಯೇ ಇರ್ತೇನೆ. ಮಾನ ಹೋಗುವಂತ ಸಂದರ್ಭ ಬಂತು ಅಂತಾದ್ರೆ ನನ್ನ ಪ್ರಾಣವನ್ನು ನಾನು ಕಳೆದುಕೊಳ್ತೇನೆ. ಹಾಗಂತ ನಾನು ವೇಷೆ ಅಲ್ಲ, ವೇಷೆ ಅಲ್ಲ. ನಿನ್ನ ಮಾತು ನಾನು ನಂಬಬೇಕಾ? ಹೇಗೆ ನಂಬುದಕ್ಕೆ ಸಾಧ್ಯ ಉಂಟು? ನೀರಿನಲ್ಲಿರುವಂತ ಮೀನು ನೀರೇ ಕುಡಿಯುವುದಿಲ್ಲ ಅಂತ ಹೇಳಿದ್ರೆ ನಂಬಲಿಕ್ಕೆ ಆಯ್ತಾ? ಅದೇ ರೀತಿಯಲ್ಲಿ ವೇಷ ಗ್ರಹಣದಲ್ಲಿ ಹುಟ್ಟಿ ಬೆಳೆದಿರುವಂತಹ ಹೆಣ್ಣಗಳು ನಾನು ಅಂತ ಕೆಟ್ಟ ವೃತ್ತಿಗೆ ಹಿಡಿದವಳಲ್ಲ ಎಂಬುದಾಗಿ ಈ ಸಮಾಜದ ಮುಂಭಾಗದಲ್ಲಿ ಹೇಳಿಕೊಂಡಿದೆ. ಹೌದಾದ್ರೆ ಯಾರು ಅವಳಿಗೆ ಕರ ಮುಗಿದು ಅವಳನ್ನು ಗೌರವದಿಂದ ಕಾಣುವುದಿಲ್ಲ. ಅವಳನ್ನು ನೋಡುವುದು ವೇಷಿ ಅಂದರೆ ಅದನ್ನು ಚೆನ್ನಾಗಿ ನೆನಪಿಟ್ಟುಕೋ. ಪ್ರಭು, ಹೆಣ್ಣಾದವಳು ವೇಷಿ ಆಗುವುದಕ್ಕೆ ಅವಳ ಸಂದಿಗ್ಧತೆ ಏನು, ಅವಳ ಕಷ್ಟ ಏನು ಎನ್ನುವುದಾಗಿ ನೀವು ತಿಳಿಯದೆ ಹೋದ್ರಿ. ಹೆಣ್ಣು ಯಾವ ಹೆಣ್ಣು ತಾನು ಬಯಸಿ ಬಯಸಿ ವೇಷಿ ಆಗುವುದಕ್ಕೆ ಮನ ಮಾಡುವುದಿಲ್ಲ ಸ್ವಾಮಿ. ಈ ಪ್ರಪಂಚದಲ್ಲಿ ಪುರುಷ ಪ್ರಧಾನವಾದಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಬದುಕುವುದಕ್ಕೆ ಎಷ್ಟು ಕಷ್ಟ ಎನ್ನುವುದಾಗಿ ನೀವು ಆಲೋಚನೆ ಮಾಡದೇ ಹೋದ್ರಿ ಅಂತ ಹೇಳು. ಬಡತನ ಸ್ವಾಮಿ, ಬಡತನ. ಈ ಸಿರಿತನದ ಹಸುವೆಗಿಂತ ಬಡತನದ ಹಸುವೆಯ ತೀವ್ರತೆ ಹೆಚ್ಚು ಸ್ವಾಮಿ. ಮದುವೆಯಾಗಿರ್ತವೆ, ಹಾಲುಗಲ್ಲದ ಹಸುಳಿಗಳು ಮನೆಯಲ್ಲಿ ಇರ್ತಾವೆ. ಈ ಗಂಡನಾದವ ಕುಡಿದು ಊರು ಕೇರಿ ಕೇರಿ ತಿರುಗ್ತಾ ಇರ್ತಾನೆ. ತಾನು ಕೆಲಸ ಮಾಡಿದ್ರೆ ತನ್ನ ಹೊಟ್ಟೆಯನ್ನು ಹೊರೆದುಕೊಳ್ಳಬಹುದೇ ಬಿಟ್ರೆ ಹಾಲುಗಲ್ಲದ ಹಸುಳಿಗಳನ್ನು ಸಾಕುವುದು ಹೇಗೆ ಸ್ವಾಮಿ? ಕಾಮದ ವಾಂಛೆ ಇಲ್ಲದಿರುವಂತ ಹೆಣ್ಣು ಮತ್ತೊಬ್ಬ ಕಾಮುಕ ಪುರುಷನಿಗೆ ತನ್ನ ಸೆರಗನ್ನು ಹಾಸ್ತಾಳೆ. ಇದು ಅನಿವಾರ್ಯ ಸ್ವಾಮಿ, ಅನಿವಾರ್ಯ. ಆದ್ರೆ ಕುಂಟನೋರು ತೆವಳುತ್ತಾ ಭಿಕ್ಷೆಯನ್ನು ಬೇಡ್ತಾನೆ. ಯಾಕೆ? ಹೊಟ್ಟೆಗಾಗಿ. ಈ ಪ್ರಪಂಚದಲ್ಲಿ ಎಲ್ಲರೂ ಬದುಕುವುದು ಹೊಟ್ಟೆಗಾಗಿ ಸ್ವಾಮಿ. ಹಾಗಾಗಿ ಹೆಣ್ಣನ್ನು ವೇಷಿ ಎನ್ನುವುದಾಗಿ ಯಾವ ಕಾಲಕ್ಕೂ ಕರಿಬೇಡಿ. ತಮ್ಮಯ್ಯ, ತಮ್ಮಯ್ಯ. ಏ ಮರ್ಯಾದೆ ಬಿಟ್ಟವಳೆ, ಸಾಕು ದಿವಸ ಕಣ್ಣೀರು. ನೀನ್ ಎಷ್ಟೇ ಕಣ್ಣೀರು ಹಾಕಿದ್ರು ಇಲ್ಲಿ ನಿನ್ನ